ಭಾಗ್ಯಮ್ಮನ ನೆನಪು ಮರಳಿ ಬಂದಾಯಿತು. ಶಕುಂತಲಾಗೆ ಭಯ ಹೆಚ್ಚಾಯಿತು. ಗೌತಮ್ ಸಂಭ್ರಮಕ್ಕೆ ಮಿತಿಯೇ ಇಲ್ಲದಾಯಿತು. ಅಮೃತಧಾರೆ ಗೌತಮ್ ಭೂಮಿಕಾ ಅವ್ರ ರೂಮಲ್ಲಿ ಟಿವಿನಲ್ಲಿ ಮ್ಯಾಚ್ ನೋಡ್ತಿರುವಾಗ ಇಂಡಿಯಾ ಮ್ಯಾಚ್ ವಿನ್ ಆಗುತ್ತೆ. ಅದನ್ನು ನೋಡಿಕೊಂಡು ಗೌತಮ್ಗೆ ಫುಲ್ ಖುಷಿ ಆಗುತ್ತೆ. ಕುಂಡು ಕುಪ್ಪಳಿಸ್ತಾನೆ, ಡ್ಯಾನ್ಸ್ ಮಾಡ್ತಾನೆ, ಹುರ್ರೆ ಅಂತಾನೆ. ಭೂಮಿಕಾಗೂ ಖುಷಿ ಆಗುತ್ತೆ. ಹಾಗೆ ಡುಮ್ಮ ಸರ್ ವಿಚಿತ್ರ ನೋಡಿ ಆಶ್ಚರ್ಯ ಕೂಡ ಆಗುತ್ತೆ. ನಮ್ಮ ಡುಮ್ಮ ಸರ್ ಹೀಗೆಲ್ಲ ಇದ್ದಾರಾ ಅಂತ. ಗೌತಮ್ ಅವರೇ ಸೆಲೆಬ್ರೇಟ್ ಮಾಡಿ ಅಂತೆಲ್ಲ ಹೇಳ್ತಿರ್ತಾಳೆ. ಅವಳು ಸಪೋರ್ಟ್ ಮಾಡ್ತಾಳೆ. ಗೌತಮ್ಗೆ ನನಗೆ ಇದನ್ನ ಹೇಗೆ ಸೆಲೆಬ್ರೇಟ್ ಮಾಡಲಿ ಅಂತ ಗೊತ್ತಾಗ್ತಿಲ್ವಲ್ಲ. ವಿ ಆರ್ ದ ವರ್ಲ್ಡ್ ಚಾಂಪಿಯನ್ಸ್. ನನಗೆ ಆಗ್ತಿರೋ ಖುಷಿಗೆ ಈಗ ಹೋಗಿ ಪಟಾಕಿ ಹೊಡಿತೀನಿ ಅಂತ ಭೂಮಿಕಾ ಹೇಳಿ ಸೀದಾ ಓಡೋಗಿ ಮನೆ ಮುಂದೆ ಎಲ್ಲ ಪಟ ಪಟ ಅಂತ ಪಟಾಕಿ ಹೊಡಿತಾ ಇರ್ತಾನೆ. ಪಟಾಕಿ ಸದ್ದು ಕೇಳಿ ಮಲಗಿದ ಭಾಗ್ಯಮ್ಮ ಬೆಚ್ಚಿ ಎದ್ದೇಳ್ತಾಳೆ. ಎದ್ದು ಮನೆ ಸುತ್ತಲೂ ಎಲ್ಲ ನೋಡಿಕೊಂಡು ಆಚೆ ಬರ್ತಾಳೆ. ಅಲ್ಲಿ ಬಾಗ್ಲ ಹತ್ರ ಬಂದು ನಿಂತಾಗ ಗೌತಮ್ ಪಟಾಕಿ ಹೊಡಿತಾ ಇರ್ತಾನೆ. ಆ ಪಟಾಕಿ ಸದ್ದಿಗೆ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದುಬಿಡ್ತಾಳೆ. ಗೌತಮ್ ಭಾಗ್ಯಮ್ಮನ ಗಮನಿಸಿರೋದಿಲ್ಲ. ಪಟಾಕಿ ಹೊಡೆದು ಖುಷಿಯಿಂದ ಅಲ್ಲೇ ಇದ್ದು ಸೆಲೆಬ್ರೇಟ್ ಮಾಡಿ ಒಳಗೆ ಹೋಗಿ ಮಲ್ಕೊಂಡ್ಬಿಡ್ತಾನೆ. ಭಾಗ್ಯಮ್ಮಗೆ ಸಡನ್ನಾಗಿ ಒಂದು ಹೊತ್ತಿನಲ್ಲಿ ಎಚ್ಚರ ಆಗುತ್ತೆ. ಭಾಗ್ಯಮ್ಮಗೆ ಕಣ್ಬಿಟ್ಟು ನೋಡಿದ್ರೆ ಎಲ್ಲ ಅಯೋಮಯವಾಗಿದೆ. ಅವಳೀಗ ಮನಸ್ಸಿನಲ್ಲೇ ಮಾತಾಡೋದಕ್ಕೆ ಶುರು ಮಾಡ್ತಿದ್ದಾಳೆ. ನಾನು ಎಲ್ಲಿದ್ದೀನಿ, ನನಗೆ ಯಾಕೇನು ಮಾತಾಡೋದಕ್ಕಾಗ್ತಿಲ್ಲ ಅಂತೆಲ್ಲ ಒದ್ಲಾಡ್ಕೊಂಡು ಮನೆ ತುಂಬ ಎಲ್ಲ ಓಡಾಡ್ತಿರ್ತಾಳೆ. ಅಲ್ಲಿ ಅವ್ರ ಅತ್ತೆ ಫೋಟೋ ಕಾಣುತ್ತೆ. ಅವ್ರ ಅತ್ತೆ ಫೋಟೋ ನೋಡಿ ತುಂಬ ಖುಷಿ ಪಡ್ತಾಳೆ. ಅರೆ ಇದು ನನ್ನ ಅತ್ತೆ ಫೋಟೋ, ಹಾಗಾದರೆ ನಾನು ನನ್ನ ಮನೆಯಲ್ಲೇ ಇದ್ದೀನಿ ಅಂತ ತುಂಬ ಖುಷಿ ಪಡ್ತಾ ಇದ್ದಾಳೆ. ಆ ಫೋಟೋ ಮುಂದೆ ಕೈ ಮುಗಿದು ನಿಂತ್ಕೊತಾ ಇದ್ದಾಳೆ. ಈ ಕಡೆ ಶಕುಂತಲಾಗೆ ಏನೋ ಕಳವಳ, ಏನೋ ತೊಂದರೆ ಆಗುತ್ತೆ ಅನ್ನೋ ಸೂಚನೆ ಅಂತ ಅವಳಿಗೆ ಸಿಗ್ತಾ ಇದೆ. ಭಾಗ್ಯಮ್ಮ ಜ್ಞಾನ ಬಂದಿರೋದು, ಎಚ್ಚರ ಆಗಿರೋದು ಎಲ್ಲ ಈಗ ಅವಳಿಗೆ ಜ್ಞಾನೋದಯ ಆಗಬೇಕಾಗಿದೆ ಅಷ್ಟೇ. ಭಾಗ್ಯಮ್ಮ ನೆನಪು ಬಂದಿದೆ ಅನ್ನೋ ವಿಷಯ ಶಕುಂತಲಾ ಗೊತ್ತಾಯಿತು ಅಂದರೆ ಶಕುಂತಲಾ ಮತ್ತು ಲಕ್ಷ್ಮೀಕಾಂತ್ಗೆ ಗೇಟ್ ಪಾಸ್ ಆಗೋದಂತೂ ಗ್ಯಾರಂಟಿ. ಇನ್ನು ಭಾಗ್ಯಮ್ಮ ನೆನಪು ಬರಲು ಬಂದಿರೋ ವಿಷಯ ಸುಧಾ ಭೂಮಿಕಾ ಗೌತಮ್ಗೆ ಗೊತ್ತಾದಂತೂ ಹಬ್ಬ ಮಾಡೋದು ಅಷ್ಟೇ ಗ್ಯಾರಂಟಿ. ಗೌತಮ್ ಭೂಮಿಕಾ ಸುಧಾ ಆನಂದೆಲ್ಲ ಭಾಗ್ಯಮ್ಮ ನೆನಪು ಬಂದಿರೋದಕ್ಕೆ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಎಷ್ಟು ಖುಷಿ ಪಡ್ತಾರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ಬಾಯ್ ಬಾಯ್.